ದಿನೇ ದಿನೇ ನನ್ನ ಕಾಲಿನ ನೋವು ಜಾಸ್ತಿ ಆಗ್ತಿದೆ ಕಣೆ, ಜಾಸ್ತಿ ಆಗ್ತಿದೆ. ಈ ಕಾಲಿನ ನೋವಿನ ಬಾಧೆ ನನ್ನಿಂದ ತಡೆಯೋಕ್ಕಾಗ್ತಾ ಇಲ್ಲ ಕಣೆ, ನನ್ನಿಂದ ತಡೆಯೋಕ್ಕಾಗ್ತಾ ಇಲ್ಲ. ಆ ದೇವರು ನನ್ನಂತ ಪಾಪಿಗೆ ಇನ್ನು ಯಾಕೆ ಸಹ ಕೊಡ್ಲಿಲ್ಲ ಬರ್ತಿ, ಯಾಕೆ ಸಹ ಕೊಡ್ಲಿಲ್ಲ? ಹಾಗೆಲ್ಲ ಮಾತಾಡ್ಬೇಡಿ ಅಂದ್ರೆ ನೋಡಿ, ನಿಮ್ ಕಾಲಿಗೆ ಏನು ಆಗಿಲ್ಲ. ಡಾಕ್ಟರ್ ಹೇಳಿದಾರಲ್ವಾ, ಆಪರೇಷನ್ ಮಾಡಿದ್ರೆ ಎಲ್ಲ ಸರಿ ಹೋಗುತ್ತೆ ಅಂತ. ನೋಡಿ, ಸೂರ್ಯನ ಹತ್ರ ದುಡ್ಡು ಇಸ್ಕೊಂಡು ಆಮೇಲೆ ಹೋಗ್ತೀನಿ. ಅಮ್ಮ ಲಕ್ಷ್ಮಿ, ಲಕ್ಷ್ಮಿ. ಬಂದೆ ಚಿಕ್ಕಮ್ಮ. ಏನ್ ಚಿಕ್ಕಮ್ಮ? ಲಕ್ಷ್ಮಿ, ಎಲ್ಲಮ್ಮ ಎಲ್ಲಮ್ಮ? ಸೂರ್ಯ ಕಾಣಿಸ್ತಾನೆ ಇಲ್ವಲ್ಲ, ಎಲ್ಲ ಹೋಗಿದ್ದಾನೆ ಅವನು? ಅವನ ಮುಖ ನೋಡಿ ತುಂಬಾ ದಿವಸ ಆಗೋಯ್ತು. ಚಿಕ್ಕಮ್ಮ, ನಿಮ್ ತಮ್ಮ ಮನೆಗೆ ಯಾವಾಗ್ಲೂ ಬರ್ತಾರೆ, ಯಾವಾಗ್ಲೂ ಹೋಗ್ತಾರೆ. ನನ್ನ ಮುಖ ಕಂಡ್ರೇನೆ ಆಗಲ್ಲ. ನಿಮ್ ತಮ್ಮ ನನ್ನ ಮುಖಕ್ಕೆ ಮುಖ ಕೊಟ್ಟು ಮಾತಾಡಿ ಯಾವ್ದೋ ಕಾಲ ಆಗೋಯ್ತು. ನನ್ನ ಕಂಡ್ರೇನೆ ಸಾಕು, ಯಾವಾಗ್ಲೂ ಕೋಪ ಮಾಡ್ಕೊಂಡು ನನ್ನ ಮೇಲೆ ಕೆಂಡು ತರ ಕಾರ್ತಿರ್ತಾರೆ. ಕುಡ್ಕೊಂಡು ಬಂದು ನನಗ್ ಚಿತ್ರ ಹಿಂಸೆ ಕೊಡ್ತಾರೆ. ನನಗಂತೂ ನನ್ನ ಗಂಟನಿಂದನೇ ಮರ ನರ್ಕ ಅನಿಸ್ಬಿಟ್ಟಿದೆ ಚಿಕ್ಕಪ್ಪ. ಲಕ್ಷ್ಮಿ, ಏನ್ ಹೇಳ್ತಾ ಇದೀಯಮ್ಮ ನೀನು? ಸೂರ್ಯ ಕುಡಿತಾ ಇದ್ದಾನ? ಅಯ್ಯೋ ದೇವ್ರೇ, ಏನ್ ಮಾಡ್ಲಿ? ಈ ಮಾನವಂತರ ಮನೆಗೆ ಯಾರು ಬೆಂಕಿ ಹಚ್ಚಿದ್ರು ಏನೋ, ಅದೇ ನಮ್ಮನೆ ಹಾಳಾಗಿ ಹೋಗ್ತಾ ಇದೆಯಲ್ರಿ. ದೇವರ ಆಟವನ್ನ ಬಲ್ಲವರು ಯಾರು? ಈ ಮಾನವಂತರ ಮನೆ ಮಾನ ಮರವದೆ ಬೀದಿಗೆ ಬಂದಾಯ್ತು. ಸೂರ್ಯ ಈ ಮನೆಯನ್ನು ಬೆಳಗುವ ದೀಪ ಹಾಕ್ತಾನೆ ಅಂದ್ರೆ ಬೆಂಕಿ ಇಟ್ಟು ಸುಡ್ತಾ ಇದ್ದಾನೆ ಕಣೆ, ಸುಡ್ತಾ ಇದ್ದಾನೆ. ಸೂರ್ಯ, ಏನಾಯ್ತು? ಏನಾಯ್ತು? ನೀನ್ ಕುಡಿತಾ ಇದೀಯ? ಯಾರು ಯಾರು ನಿನಗಿದೆಲ್ಲ ಹೇಳ್ಕೊಟ್ಟರು? ಯಾಕೋ ಯಾಕೋ ಇಂಥ ಮನೆ ಹಾಳ್ಬೋದಿ ಕಲ್ತಿದೀಯ? ಅಕ್ಕ, ಮಾತಾಡೋದನ್ನ ಮಾತಾಡಿ ನನ್ನ ಕೇಳಿಸ್ಬೇಡ. ನಾನು ಪಾಡದ್ ನನ್ ಬಿಟ್ಬಿಡು, ಹೋಗು. ಸರಿಯಪ್ಪ, ಆಯ್ತು, ಅದನ್ನಲ್ಲೇ ಬಿಟ್ಬಿಡ್ತೀನಿ. ನೋಡು, ನಿಮ್ಮ ಮಾವನ ಹಾಸ್ಪಿಟ್ಲಿಗೆ ತೋರಿಸ್ಬೇಕು, ಸ್ವಲ್ಪ ದುಡ್ಡು ಕೊಡು. ಅಕ್ಕ, ಏನ್ ದುಡ್ಡು ಕೇಳ್ತಾ ಇದ್ದೀರ? ಈ ಮನೇಲಿ ಈ ಭಿಕ್ಷುಕ್ರಿಗ ಅನ್ನ ಹಾಕುದೇ ಹೆಚ್ಚು. ಈ ದುಡ್ಡು ಬೇರೆ ಕೊಡ್ಬೇಕಾ? ಅದೆಲ್ಲ ಸಾಧ್ಯ ಇಲ್ಲ. ಮೊದ್ಲು ಈ ದರಿದ್ರನ ಆಚೆ ತಳ್ಳು. ಯಾರನ್ನು ಯಾರನ್ನು ಭಿಕ್ಷುಕ ಅಂತಿರೋದು? ನಾಲ್ಗೆ ಅಪ್ಪಿಗೆ ಹಿಡ್ದು ಮಾತಾಡು. ಅವರು ನನ್ನ ಗಂಡ ಕಣ, ಈ ಮನೆಗೆ ಬಂಗಾರದ ಮನುಷ್ಯ. ಅವರನ್ನ ಭಿಕ್ಷುಕ ಅಂತೀಯ? ಇದು ನನ್ನ ಮನೆ, ನನ್ನ ಗಂಡನ ಮನೆ. ಮನೆ ಬಿಟ್ಟು ಹೋಗತ್ತೀಯ? ಏಕ ನಾನ್ ರಕ್ತ ಹಂಚ್ಕೊಂಡು ಹುಟ್ಟಿದೆ ಅಂತ ಸುಮ್ಮನೆ ಇದ್ದೀನಿ. ಇದು ನಿನ್ನ ಮನೆ ಅಲ್ಲ, ನನ್ನ ಮನೆ. ನನ್ನ ಹೆಸರು ಬಿಲ್ಲಾಗಿರೋ ಪಾತ್ರ ಇಲ್ಲೇ ಇದೆ, ನೋಡ್ತೀಯ? ಒಂದ್ ನಿಮಿಷ ತಂದೆ ಇರು. ನೋಡು, ಏನ್ರಿ ಇದು? ಏನ್ರಿ ಇದು? ನನ್ನ ಕೈಯಲ್ಲೇ ಸಹಿ ಮಾಡಿಸ್ಕೊಂಡು ಆಸ್ತಿಲ್ಲ ಅಮ್ಮ ಹೆಸರು ಬರ್ಸಿದ್ರಲ್ಲ. ಏನ್ರಿ ಇದು? ಏನಾಯ್ತು? ಅಯ್ಯೋ,
ಭಾರತಿ, ಅವತ್ತು ಬ್ಯಾಂಕಿಂದ ಸಾಲ ಪಡಿಬೇಕು ಅಂತ ನಿನ್ನ ಹತ್ರ ಸೈನ್ ಹಾಕ್ಸ್ಕೊಂಡಲ್ಲೇ, ಅವತ್ತೇ ಸಮಸ್ತ ಆಸ್ತಿನೇ ಸೂರ್ಯನಿಸಿಗೆ ವಿಲ್ ಮಾಡಿಸ್ಬಿಟ್ಟೆ ಕಣೆ, ವಿಲ್ ಮಾಡಿಸ್ಬಿಟ್ಟೆ. ಈ ಮಾನವಂತರ ಮನೆ ಹಣ ಆಸ್ತಿ ಅಲ್ಲ, ಸೂರ್ಯನ ಸೇರ್ತಕ್ಕದ್ದು. ಇಲ್ಲಿ ಇರೋದಕ್ಕೆ ನಮ್ಗೆ ಯಾವ ಹಕ್ಕು ಇಲ್ಲ ಕಣೆ, ಯಾವ ಹಕ್ಕು ಇಲ್ಲ. ಈಗ ತಿಳಿತಲ್ಲ, ಬಾರು ಹೋಗೋಣ ಬಾ. ಈಗ ತಿಳಿತಲ್ಲ, ಇದೆಲ್ಲ ನನಗ್ ಸೇರ್ಬೇಕು ಅಂತ. ಇದು ನನ್ ಮನೆ, ಈ ಸಮಸ್ತ ಆಸ್ತಿಗೂ ನಾನೇ ಒಡೆಯ. ನಿಮ್ದು ಅನ್ನೋದು ಏನು ಇಲ್ಲ. ಈ ಮನೆ ಬಿಟ್ಟು ಎಲ್ಲ ತೊಲಗಿ. ಈ ಮನೇಲಿ ಇದೊಂದು ಪೀಡೆ ಬಿಟ್ಟು ಎಲ್ಲ ತೊಲಗ್ದಂಗಾಗುತ್ತೆ. ರೀ, ಏನ್ರಿ ಮಾತಾಡ್ತಿದ್ದೀರಾ? ಒಡ ಊಟಕ್ಕನ್ ಜೊತೆ ಮಾತಾಡೋ ಮಾತೇನ್ರಿ? ನೋಡಿ, ಒಡ ಊಟಗಳನ್ನ ಯೋಚಿಸ್ಕೊಂಡ್ರೆ ನಿಮ್ಗೆ ಒಳ್ಳೇದಾಗಲ್ಲ ರೀ. ನೀವು ಸರ್ವನಾಶ ಆಗ್ಬಿಡ್ತೀರಾ, ಸರ್ವನಾಶ ನಿಮ್ಮ ಕೈ ಮುಗಿತೀನ್ರಿ, ಕಾಲಿನ್ಗಳು ಬೇಡ್ಕೊತೀನಿ. ದಯವಿಟ್ಟು ಚಿಕ್ಕಮ್ಮ ನಿಮ್ಮ ಮನೆದವ್ರಿಗೆ ಹಾಕ್ಬೇಡ್ರಿ, ಹಾಕ್ಬೇಡ್ರಿ. ಈ ನಿನ್ನ ಓಲ್ಸ್ ಕೈಗಳಿಂದ ನನ್ ಕಾಲನ್ನ ಮುಟ್ಬೇಡ, ತುಳಿದು ಸಾಯಿಸ್ಬಿಡು. ಹುಷಾರ್ ಏಕ, ನಿನ್ ಕೆಟ್ಟ ಮುಖನು ನನಗ್ ತೋರಿಸ್ಬೇಡ. ನಾನ್ ಮನೆ ಬಿಟ್ಟು ಬರುವಷ್ಟರಲ್ಲಿ ಈ ಮನೆ ಬಿಟ್ಟು ತೊಲಗ್ಬೇಕು. ಈ ಮನೇಲಿರೋ ಆಸ್ತಿ ಬೆಳ್ಳಿ ಬಂಗಾರ ಎಲ್ಲ ನಂದು, ಒಂದ್ ವಸ್ತುನು ಮುಟ್ಬಾರ್ದು. ನಿನ್ ಮೈ ಮೇಲೆ ಒಡವೆ ಹಾಕಿದೆಯಲ್ಲ, ಅದು ಕೂಡ ನಂದು. ರಮಣೆ, ಈ ಮನೇಲಿ ಒಂದ್ ವಸ್ತು ಕಳವಾಯ್ತು ಅಂದ್ರು ನೀನ ತುಂಡ್ ತುಂಡಾಗಿ ಕತ್ತರಿಸಿ ಬನ್ನೂರ್ ಒಳಗ್ ಬಿಟ್ಬಿಡ್ತೀನಿ. ಗೊತ್ತಾಯ್ತಲ್ಲ? ಓದ್ತೀನಿ. ಯಾಕ್ರಿ, ಏನ್ರಿ ಮಾಡಿದ್ರಿ ನೀವು? ನನ್ನ ತಲೆ ಮೇಲೆ ಕಲ್ ಚಪ್ಪಿ ಎಳ್ದು ಬಿಟ್ರಲ್ರಿ, ಎಳ್ದು ಬಿಟ್ರಿ. ಈ ಪಾಪಿ ಗಂಡನ್ನ ಕ್ಷಮಿಸ್ಬಿಡೆ, ಕ್ಷಮಿಸ್ಬಿಡು. ಮುಂದೊಂದು ದಿನ ಇಂಥ ಪ್ರಸಂಗ ಬಂದೇ ಬರುತ್ತೆ ಅಂತ ನನಗೆ ಗೊತ್ತಿತ್ತು ಕಣೆ, ಗೊತ್ತಿತ್ತು. ಅದಕ್ಕೆ ಸಮಸ್ತ ಆಸ್ತಿನೇ ಸೂರ್ಯನಿಗೆ ವಿಲ್ ಮಾಡಿಸ್ಬಿಟ್ಟೆ. ಭಾರತಿ, ಇಂದಿಗೆ ಈ ಮನೆ ಋಣ ನಮ್ ಪಾಲಿಗೆ ತೀರಾಯ್ತು ಕಣೆ, ತೀರಾಯ್ತು. ಬಾರೆ ಬಾ, ಹೋಗೋಣ. ಲಕ್ಷ್ಮಿ, ಚಿಕ್ಕಮ್ಮ, ಏನ್ ಮಾಡ್ತಿದ್ದೀರಾ ಚಿಕ್ಕಮ್ಮ? ನೀವು ಈ ಮನೇಲಿ ಬರ್ತಾ ಇದೆ ಕರಡು ಮಾಗಲ್ಲ ಮಿಂಚೋದ, ಅದನ್ನ ನಾನ್ ನೋಡ್ಬೇಕ? ಬೇಡ ಚಿಕ್ಕಮ್ಮ, ಬೇಡ. ನೋಡಿ, ನೀವ್ ಈ ಮನೆ ಬಿಟ್ಟು ಹೋಗ್ಲೇಬೇಕು ಅಂತ ನಿರ್ಧಾರ ಮಾಡಿದ್ರೆ ನನ್ನನ್ನ ನಿಮ್ ಜೊತೆ ಕರ್ಕೊಂಡು ಹೊಟ್ಟೋಗಿ, ನಾನ್ ಮಾತ್ರ ಈ ನರಕದಲ್ಲಿ ಇರಲ್ಲ. ಬನ್ನಿ, ಎಲ್ರು ಹೊರಟೋಗೋಣ, ಬನ್ನಿ ಚಿಕ್ಕಮ್ಮ, ಚಿಕ್ಕಮ್ಮ ಹೊರಟೋಗೋಣ, ಬನ್ನಿ. ಲಕ್ಷ್ಮಿ, ಲಕ್ಷ್ಮಿ, ಇದು ನಮ್ಮ ಪಾಲಿಗೆ ಬಂದಿರೋ ಪಾಪ ಕರ್ಮಗಳು ಕಣಮ್ಮ, ಪಾಪ ಕರ್ಮಗಳು. ನೀನು ಇದನ್ನ ನಾವು ಅನ್ಭವಿಸ್ತೀವಿ. ನೀನು ಇದೇ ಮನೆಯಿದ್ದು ಈ ಮನೆ ಘನತೆ ಗೌರವವನ್ನು ಕಾಪಾಡು ಮಗಳೇ, ಕಾಪಾಡು ಮಗಳೇ. ನೀನು ಈ ಮನೆ ಮಗಳಮ್ಮ, ಈ ಮನೆನ ಇಲ್ಲೇ ಇದ್ದು ಬೆಳಗ್ಬೇಕಮ್ಮ. ಅದೇ ನಮ್ಮ ಆಸೆ, ಅದೇ ನಮ್ಮ ಆಸೆ. ಅಯ್ಯೋ 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 ದೇವ್ರೆ, ತಂದೆ ತಾಯಿ ಪ್ರೀತಿ ವಾತ್ಸಲ್ಯ ಮಮತೆನ ದಾರ ಇರ್ದ ಈ ಪುಣ್ಯಾತ್ಮನ ಈ ಮನೇಲಿ ನನ್ನ ಕೈಲಿ ಉಳಿಸ್ಕೊಳಕ್ ಆಗ್ತಿಲ್ವಲ್ಲ. ಅಯ್ಯೋ ಚಿಕ್ಕಮ್ಮ, ಲಕ್ಷ್ಮಿ ತಗೊಂಬ. ಬೇಡ ಅನ್ಬೇಡಮ್ಮ, ತಗೋ. ಬೇಡ ಚಿಕ್ಕಮ್ಮ. ರೀ, ನಾವೆಲ್ಲಾದ್ರೂ ದೂರ ಹೋಗೋಣ ರೀ.
ಜಗವೊಂದು ನ್ಯಾಯಾಲಯ, ಇದರ ಅಧಿಕಾರಿಯವನೇನಯ್ಯ. ಈ ಜಗವೊಂದು ನ್ಯಾಯಾಲಯ, ಇದರ ಅಧಿಕಾರಿ ಅವನೇನಯ್ಯ. ನ್ಯಾಯವ ಮರೆಸುವ ಅನ್ಯಾಯವ ಮೆರೆಸುವ ಈ ಜಗವೊಂದು ನ್ಯಾಯಾಲಯ, ಇದರ ಅಧಿಕಾರಿ ಅವನೇನಯ್ಯ. ಇದರ ಅಧಿಕಾರಿ ಅವನೇನಯ್ಯ. ಒಂದೇ ಒಂದು ನಿಮಿಷ ಇರ್ರಿ, ನನ್ ಕತ್ತು ಪರಿದಾಗಿದೆ. ಒಂದೇ ಒಂದು ನಿಮಿಷ ಲಕ್ಷ್ಮಿ. ರೀ, ಇದನ್ನ ಕಟ್ರಿ. ದಾರ ದಾರ ಅರಿಶಿನ ದಾರ, ದಾರ ದಾರ ಅರಿಶಿನ ದಾರ, ಹೆಣ್ಣಿನ ಬಾಳಿಗೆ ಇದುವೇ ಆಧಾರ, ಇದುವೇ ಆಧಾರ, ಇದುವೇ ಆಧಾರ. ಈ ಪಾಪಿ ಗಂಡನ ಕೈ ಹಿಡಿದು ಎಂದು ನಿನ್ನ ಕೊರಳ ಮಾಂಗಲ್ಯವನ್ನು ಬಿಚ್ಚಿಸಿ ಅರಿಸಿನ ದಾರ ತೊಡುವಂತೆ ಮಾಡಿದ ಪಾಪಿ ನಾನು, ಪಾಪಿ. ನನ್ನಂತ ಪಾಪಿ ಈ ಜಗತ್ತಿನಲ್ಲಿ ಬದುಕಿರಬಾರ್ದು, ಬದುಕಿರಬಾರ್ದು. ಚಿಕ್ಕಪ್ಪ, 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 ನಿಮ್ಮಂತ ದೇವತ ಮನುಷ್ಯರನ್ನ ಈ ಮನೇಲಿ ಉಳಿಸ್ಕೊಳ್ಳೋ ಪುಣ್ಯ ನಾನ್ ಮಾಡಿಲ್ಲ. ಈ ಪಾಪಿ ಜನ್ಮಕ್ಕೆ ಧಿಕ್ಕಾರ ಇಲ್ಲ, ಧಿಕ್ಕಾರ ಇಲ್ಲ. ರೀ, ನಡೀರಿ, ಎಲ್ಲಾದ್ರೂ ದೂರ ಹೋಗೋಣ. ಬಾರೆ ಹೋಗೋಣ. ಜೀವನದ ಬಂಡಿ ಎತ್ತ ಕಡೆ ಸಾಗುತ್ತೋ ಅತ್ತ ಕಡೆ ಸಾಗೋಣ.